ಎಲ್ಲರಿಗೆ ನಮಸ್ಕಾರ. ಬರುವ 20ನೇ ತಾರೀಕಿಗೆ ಜಿಲ್ಲಾ ಪರಿಷತ್ ಪಂಚಾಯತ್ ಎಲೆಕ್ಷನ್ ನಡೀತಿದೆ ಗೋವಾದಲ್ಲಿ. ಇದೆ ಬರುವ ಡಿಸೆಂಬರ್ನಲ್ಲಿ. ಅದಕ್ಕೆ ನಾನು ಕ್ಯಾಂಡಿಡೇಟ್ ಆಗಿ ಕ್ಯಾಮರಾ ನನ್ನ ಸಿಂಬಲ್ ಇದೆ. ಅದರಲ್ಲಿ ನಾನು ಈಗ ಪ್ರಚಾರ ಕೂಡ ಸ್ಟಾರ್ಟ್ ಮಾಡಿದ್ದೇನೆ. ನಮ್ಮ ಸಾಂಕ್ವಾಲ್ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ಎಲ್ಲ ಒಂದು ಬೆಂಬಲವಿದೆ. ನಾನು ಜಿಲ್ಲಾ ಪರಿಷತ್ಗೆ ನಿಲ್ಲುವ ಕಾರಣವೇನೆಂದರೆ ಸಾಂಕ್ವಾಲ್ ಏರಿಯಾದ ಜನರು ನಮ್ಮನ್ನು ಮತದಾರರು ಆದಷ್ಟು ನಮ್ಮ ಗೋವಾದವರು ಸೇರಿ ನಮ್ಮ ಕನ್ನಡದವರು ಸೇರಿ ಆದಷ್ಟು ಹೊರಗಿನವರಾಗಲಿ ಎಲ್ಲ ಒಟ್ಟಿಗೆ ಆಗಿ ಎಲ್ಲರ ಒಂದು ಬೆಂಬಲವಿತ್ತು ನನಗೆ. ಯಾಕಂತ ಹೇಳಿದ್ರೆ ನಾನು ಸುಮಾರು ವರ್ಷದಿಂದ ಸಮಾಜ ಸೇವೆ ಕೆಲಸವನ್ನು ಮಾಡ್ತಾ ಇದ್ದೆ. ಅದರಲ್ಲಿ ಎಲ್ಲ ರೀತಿಯ ನಮ್ಮ ಜನರಿಗೆ ಕೂಡ ಆದಷ್ಟು ನನ್ನಲ್ಲಿ ಆಗುವಂತಹ ಕೆಲಸಗಳನ್ನು ನಾನು ಮಾಡಿದ್ದೇನೆ. ಅದು ಸಾಂಕ್ವಾಲ್ ಜನರಿಗೆ ಗೊತ್ತಿರುವಂತ ವಿಷಯ. ಅದಕ್ಕಾಗಿ ಇವತ್ತು ನನಗೆ ಒಂದು ಬೆಂಬಲವಾಗಿ ನಿಂತದಕ್ಕೆ ನಾನು ಇವತ್ತು ಸಾಂಕ್ವಾಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಜಿಲ್ಲಾ ಪರಿಷತ್ಗೆ ನಿಲ್ಲಿದ್ದೇನೆ. ಮುಂಬರುವ ದಿನ ಜಿಲ್ಲಾ ಪಂಚಾಯಿತಿಯಲ್ಲಿ ಒಬ್ಬ ಕನ್ನಡಿಗ ಫಸ್ಟ್ ಟೈಮ್ ಜಿಲ್ಲಾ ಪಂಚಾಯಿತಿಯಲ್ಲಿ ನಿಂತಿದ್ದಾರೆ. ನಮಸ್ಕಾರ. ಇವತ್ತಿನ ಈ ಒಂದು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ನಮ್ಮ ಗೋವಾದ ಯುವ ನಾಯಕರಾದಂಥ ಶ್ರೀ ರಾಜೇಶ್ ಶೆಟ್ಟಿಯವರು ಸಾಂಕ್ವಾಲ್ ಜಿಲ್ಲಾ ಪಂಚಾಯತ್ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಅಂಥ ಒಂದು ಜಿದ್ದಾಜಿದ್ದಿನ ಕನ್ನಡದೊಳಗೆ ಬಹಳ ಒಂದು ಘಟಾನುಘಟಿ ನಾಯಕರುಗಳ ಬೆಂಬಲಿಗರು ಅಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಅಂಥ ಒಂದು ಸ್ಪರ್ಧೆಯಲ್ಲಿ ಜನರೇ ಒಂದು ಆಯ್ಕೆ ಮಾಡಿರುವಂಥ ಅಭ್ಯರ್ಥಿ ಏನು ಅತಿ ಹೆಚ್ಚು ಸಾಂಕ್ವಾಲ್ ಭಾಗದೊಳಗೆ ಜುವಾರ್ನಗರದೊಳಗೆ ಕನ್ನಡಿಗರ ಒಂದು ಪಾರುಪತ್ಯ ಇರುವಂಥ ಒಂದು ಕ್ಷೇತ್ರ. ನಿರ್ಣಾಯಕ ಮತಗಳು ಕನ್ನಡಿಗರೇ ಒಂದು ನಿರ್ಣಾಯಕ ಮತಗಳಾಗಿರುವಂಥ ಕ್ಷೇತ್ರದೊಳಗೆ ಕನ್ನಡಿಗರು ಸುಮಾರು ಸಂಘ ಸಂಸ್ಥೆಗಳು ಅಲ್ಲಿ ಇವೆ. ಎಲ್ಲ ಸಂಘ ಸಂಸ್ಥೆಗಳು ರಾಜೇಶ್ ಶೆಟ್ಟರಿಗೆ ಪರ್ಸನಲಿ ಫೋನ್ ಮಾಡಿ, ರಾಜೇಶ್ ಶೆಟ್ರೆ ನೀವು ಈ ಸಾರಿ ಚುನಾವಣೆಗೆ ನಿಲ್ಬೇಕು, ನಾವು ನಿಮ್ಗೆ ಎಲ್ಲರೂ ಸೇರಿ ನಾವು ನಿಮ್ಗೆ ಆರಿಸ್ತಾ ಇರ್ತೀವಿ, ಅದು ನಮ್ಮ ಜವಾಬ್ದಾರಿ. ಚುನಾವಣೆ ಪ್ರಚಾರ ಮಾಡೋದೇ ದೊಡ್ಡದಲ್ಲ, ಕೊನೆಯ ದಿನದಲ್ಲಿ ಮತಪಟ್ಟಿಗೆಯಲ್ಲಿ ಎಲ್ಲ ನಮ್ಮ ಕನ್ನಡಿಗರ ಓಟ್ ನಿಮ್ಗೆ ಇರ್ತಾವು, ನೀವು ಸ್ಪರ್ಧೆ ಮಾಡ್ರಿ, ನಾವು ನಿಮ್ಮ ಪರವಾಗಿದ್ವಿ ಅಂತ ಹೇಳಿ ಪ್ರತಿಯೊಂದು ದೇವಸ್ಥಾನದ ಕಮಿಟಿಯ ಪ್ರಮುಖರು ಇರ್ಬೋದು, ಸಂಘ ರಿಕ್ಷಾ ಕಮಿಟಿಯವರು ಇರ್ಬೋದು, ಟ್ಯಾಕ್ಸಿ ಅಸೋಸಿಯೇಷನ್ ಇರ್ಬೋದು, ಟ್ರಕ್ ಮಾಲೀಕರ ಸಂಘದವರು ಇರ್ಬೋದು, ಇನ್ನೂ ಅನೇಕ ಕನ್ನಡ ಪರ ಸಂಘಟನೆಗಳು, ಒಂದು ಕನ್ನಡ ಪರ ಸಮಾಜದ ಪ್ರಮುಖ ಏನು ಸಂಘ ಸಂಸ್ಥೆಗಳದಾವು, ಆ ಹೆಸರು ತೆಗೆದುಕೊಳ್ಳಲ್ಲ, ಅನೇಕ ಕನ್ನಡ ಪರ ಸಂಘಟನೆಗಳ ಪ್ರಮುಖರು ಅವರ ಬೆನ್ನಿಗೆ ನಿಂತಿದ್ದಾರೆ. ಇವತ್ತಿನ ದಿವಸ ಬೇರೆ ಅನೇಕ ನಾವು ನಿನ್ನೆ ದಿನ ಒಬ್ಬ ಹಿರಿಯರು ಬಹಳ ಒಂದು ಸಮಾಜದೊಳಗ ಚಿಂತಕರು ಅಂತ ಹೇಳ್ಬೋದು. ಅವರಿಗೆ ಸಮಾಜದೊಳಗಿನ ಆಗು ಹೋಗುಗಳ ಬಗ್ಗೆ ಅವರಿಗೆ ಬಹಳ ಒಂದು ಒಳ್ಳೆ ಅನುಭವ ಇದೆ. ಅವರು ಕೇಳ್ತಾ ಇದ್ರು, ಒಬ್ರು ಯಾರೋ ಹೇಳಿದ್ರು, ಒಬ್ಬ ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿ ಈಗಾಗಲೇ ಒಂದು ರೌಂಡ್ ಸುತ್ತಿನ ಚುನಾವಣೆಯ ಪ್ರಚಾರ ನಡೆಸಿದ್ರು, ಮನೆ ಮನೆಗೆ ತೆರಳಿದ್ದಾರೆ ಅಂತ ಹೇಳಿದ್ರು. ಅವಾಗ ಅವ್ರು ಹೇಳಿದ್ರು, ಇವರು ಅವರು ಒಂದು ಸುತ್ತಿನ ಪ್ರಚಾರ ಮಾಡಿದ್ದಾರೆ, ಆದರೆ ಇವರು ಚಿಹ್ನೆ ಇವತ್ತು ಬಂದರೂ ಕೂಡ ಇವರ ಪ್ರಣಾಳಿಕೆ ಇರ್ಬೋದು, ಇವರ ಒಂದು ಪ್ರಚಾರ ಇರ್ಬೋದು, ಅವ್ರು ಮಾಡಿರುವಂಥ ಸಾಮಾಜಿಕ ಕಾರ್ಯಗಳು ಅವ್ರನ್ನ ಪ್ರಚಾರ ಮಾಡ್ತಾ ಇವೆ. ಎಲ್ಲರ ಬಾಯಲ್ಲಿ ಅವ್ರ ಹೆಸರಿದೆ. ರಾಜೇಶ್ ಶೆಟ್ಟಿ ಒಬ್ಬ ಯುವ ನಾಯಕ. ಅವರು ಸಮಾಜದಲ್ಲಿರುವಂಥ ಸಮಸ್ಯೆಗಳಿಗೆ ಸ್ಪಂದಿಸುವಂಥವ್ರು. ಹೆಂಗಪ್ಪ ಅಂತಂದ್ರೆ ಮಾತೃ ಹೃದಯದವರು. ತಾಯಿಯ ಹೃದಯ ಹೆಂಗಪ್ಪ ಅಂದ್ರೆ ಮಗುವಿಗೆ ಏನ್ ಬೇಕಂತೇಳಿ ಮಗು ಕೇಳದೇನೆ ಕೊಡುವಂತ ಒಂದು ಮಾತೃ ಹೃದಯದ ನಾಯಕರಂತ ಹೇಳಿ ನಾನು ಬಹಳ ಭಾವುಕನಾಗಿ ನಾನು ಹೇಳ್ತೀನಿ. ಇವತ್ತಿನ ದಿವಸ ಅವರು ನಾವು ಯಾವ ಸಮಾಜದ ಕುಂದುಕೊರತೆಗಳದಾವು ಅವ್ ನಾವು ಸರ್ ಇಲ್ಲಿ ಇದು ಸಮಸ್ಯೆ ಇದೆ, ಸ್ವಲ್ಪ ನಿಮ್ ಕಡೆಯಿಂದ ಸಹಾಯ ಆಗ್ಬೇಕಂತ ನಾವು ಅನೇಕ ಕನ್ನಡ ಪರ ಸಂಘಟನೆಗಳ ನಾಯಕರು ಅವ್ರ ಹತ್ರ ಹೋದಾಗ ನಾವು ಒಂದು ಮನವಿ ಮಾಡಿದಾಗ ಅವರು ಯಾವಾಗಲೂ ನಮ್ಮನ್ನ ಖಾಲಿ ಕೈಯಿಂದ ಕಳಿಸಿಲ್ಲ. ಅನೇಕ ಸಾಮಾಜಿಕ ಕಾರ್ಯಗಳು ಮಾಡಿದ್ದಾರೆ. ನಮ್ಮ ಜುವಾರ್ನಗರದೊಳಗ ಅಂಬೇಡ್ಕರ್ ಏನು ಇವತ್ತಿನ ಸಮಾಜದೊಳಗ ಸಮಾನತೆಯನ್ನು ಸಾರಿದಂತ ಹರಿಕಾರರು, ಸಮಾಜದಲ್ಲಿ ಭೇದ ಭಾವಗಳನ್ನು ಹೊಡೆದೊಡಿಸಿದಂತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಸ್ಥಳ ಏನಿದೆ ಜುವಾರ್ನಗರದೊಳಗ, ಜುವಾರ್ನಗರದ ಒಂದು ಹೃದಯ ಭಾಗ ಅಂತ ಹೇಳ್ಬೋದು.
ಅವರ ಒಂದು ಆ ವೃತ್ತ ಏನಿದೆ, ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ವೃತ್ತದಿಂದ ಅವರ ಸಾಮಾಜಿಕ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ರು. ಅವತ್ತು ನಾವು ಹೇಳಿದ್ವಿ ಸರ್, ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಒಂದು ವೃತ್ತ ಇದೆ. ನಮ್ಮ ಹಿರಿಯರು ಸುಮಾರು 30 ವರ್ಷಗಳ ಹಿಂದ ಅವರು ಅನೇಕ ಸಾಮಾಜಿಕ ಆ ಒಂದು ಚಾಲೆಂಜ್ಗಳನ್ನು ಎದುರಿಸಿ ಈ ಒಂದು ಮೂರ್ತಿ ಸ್ಥಾಪನೆ ಮಾಡಿದ್ದಾರೆ. ಇವತ್ತಿನ ದಿವಸ ನಾವು ಬಹಳ ಕಡೆಗಳಿಂದ ಅದನ್ನ ಏನಾದ್ರು ಮಾಡಿ ರಿನೋವೇಷನ್ ಮಾಡ್ಬೇಕಂತೇಳಿ ನಾವು ಯುವಕರು ಮುಂದ್ ಬಂದಿದ್ದೇವೆ. ಅದಕ್ಕೆ ನಮಗ ಮೂಲ ಸಂಪನ್ಮೂಲಪ್ಪ ಅಂತಂದ್ರ ಹಣದ ಕೊರತೆ ಇದೆ. ನೀವು ಅದಕ್ಕೆ ಸಹಾಯ ಮಾಡ್ಬೇಕಂತೇಳಿ ಅವತ್ತಿನ ದಿವಸ ಯಾವ್ದೋ ಒಂದು ಸಭೆ ಗಣೇಶ ಚತುರ್ಥಿ ಇತ್ತು. ವಿಘ್ನ ವಿನಾಶಕನ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಅವ್ರು ಭೇಟಿಯಾಗಿದ್ರು. ಅವತ್ತು ಅವ್ರು ನಾವು ಮನವಿ ಮಾಡಿದ್ವಿ. ಅವ್ರು ಹೇಳಿದ್ರು ಏನಿದೆ ನಮ್ ಕೆಲಸ ತೋರಿಸಿ ಅಂತ. ಅವ್ರನ್ನ ಕರ್ಕೊಂಡೋಗಿ ವೃತ್ತಕ್ಕೆ ಅವತ್ತಿನ ದಿವಸ ರಾತ್ರಿ 12 ಗಂಟೆ ಆಗಿತ್ತು. ಆ 12 ಗಂಟೆ ಮಧ್ಯರಾತ್ರಿ 12 ಗಂಟೆ ಒಳಗೆ ಅವ್ರು ಬಂದು ನೋಡ್ಕೊಂಡು ಈ ಎಲ್ಲಾ ಕೆಲಸಗಳು ಮಾಡ್ಬೇಕು, ಇದೇನಿದೆ ನೀವು ಯಾವ ಚಿಂತೆ ಮಾಡ್ಬಿಟ್ರಿ, ಇಷ್ಟು ನಾನು ಮಾಡ್ತೀನಿ ಅಂತ ಹೇಳಿದ್ರು. ಅವ್ರು ನಮ್ಗೆ ವಾಗ್ದಾನ ಕೊಟ್ರು ಮಾಡ್ತೀವಿ ಅಂತ ಹೇಳಿ. ಅದ್ರ ಪ್ರಕಾರ ಆ ಒಂದು ಮೂರ್ತಿ ಏನೇನ್ ಅದ್ರ ವೃತ್ತದ ವಿನ್ಯಾಸ ಮಾಡ್ಬೇಕು, ಡಿಸೈನ್ ಮಾಡ್ಬೇಕು, ಬ್ಯೂಟಿಫಿಕೇಶನ್ ಮಾಡ್ಬೇಕು ಅದ ಕಾರ್ಯಗಳನ್ನ ಅವರು ಮಾಡಿ ನಮಗೊಂದು ಕೊಟ್ಟಿದ್ದಾರೆ. ಅವರು ಮಾಡಿ ಅವರ ಒಂದು ಏನು ಮಾಡಿರುವಂತ ಕೆಲಸ ನಮ್ಮ ಜುವಾರಿ ನಗರದೊಳಗೆ ಎದ್ದು ಕಾಣ್ತಾ ಇದೆ. ಅವ್ರಿಗೆ ಯಾವುದೇ ಅಧಿಕಾರ ಇದ್ದಿದ್ದಿಲ್ಲ. ಅವ್ರು ಯಾವ ಒಂದು ಗ್ರಾಮ ಪಂಚಾಯತ್ ಮೆಂಬರ್ ಇದ್ದಿಲ್ಲ, ಪಂಚ್ ಇದ್ದಿದ್ದಿಲ್ಲ, ಅಥವಾ ಜಿಲ್ಲಾ ಪಂಚಾಯತ್ ಮೆಂಬರ್ MLA ಇದ್ದಿದ್ದಿಲ್ಲ. ಏನು ಅಧಿಕಾರ ಇಲ್ಲದೆ ಕೂಡ ಇಷ್ಟು ಕೆಲಸ ಮಾಡ್ಬೋದಪ್ಪ ಅಂದ್ರ ಮುಂದಿನ ದಿನಮಾನದಲ್ಲಿ ಅವ್ರಿಗೆ ಅಧಿಕಾರ ಕೊಟ್ರ, ಅವ್ರಿಗೆ ಯಾವ್ದಾದ್ರು ಒಂದು ಜವಾಬ್ದಾರಿ ಕೊಟ್ರ ಅವ್ರು ಇನ್ನೆಷ್ಟು ಕೆಲಸ ಮಾಡ್ಬೋದು ಅಂತ ಹೇಳಿ ಒಂದು ಪ್ರಶ್ನೆ ಇದೆ. ಒಂದು ತವಕವು ಕೂಡ ಇದೆ. ಅಂತ ನಾಯಕರ ಜೊತೆ ನಾವು ಅವ್ರ ಬೆನ್ನಿಗೆ ನಿಂತಿದ್ವಲ್ಲ ಅಂತ ಹೇಳಿ. ಸರ್, ಯಾವ ತರ ಒಂದು ನೋಡ್ತಾರೆ ನೀವು? ಯಾಕಂದ್ರೆ ನಿಮ್ಮ ಒಂದು ನ್ಯಾಷನಲ್ ಲೆವೆಲ್ 2 ಪಾರ್ಟಿ ಇದೆ ಮತ್ತು ರಿಜನಲ್ ಪಾರ್ಟಿ ಕೂಡ ಪಾರ್ಟಿಸಿಪೇಟ್ ಕಾಂಟೆಸ್ಟ್ ಮಾಡತಾರ. ಅವ್ರ ಜೊತೆ ನೀವು ಹೊಸದಾಗಿ ಒಂದು ಮುಖ ತಗೊಂಡು ಕಾಂಟೆಸ್ಟ್ ಮಾಡೋದು ಎಷ್ಟು ಚಾಲೆಂಜಿಂಗ್ ಇರ್ತದೆ ನಿಮಗೆ? ನೋಡಿ, ಇದು ಜಿಲ್ಲಾ ಪರಿಷತ್ ಚುನಾವಣೆ, ಜಿಲ್ಲಾ ಪಂಚಾಯತ್ ಲೋಕಲ್ ಕೆಲಸದ ಮೇಲೆ ಲೋಕಲ್ ಜನರೊಟ್ಟಿಗೆ ಒಂದು ಹೊಂದಾಣಿಕೆ ಇರುವಂತಹ ಒಂದು ಎಲೆಕ್ಷನ್. ಇದರ ಇಂಪ್ಯಾಕ್ಟ್ ಮೇಲೆ ತನಕ ಹೋಗುವುದಿಲ್ಲ ಜಾಸ್ತಿ. ಯಾಕಂತ ಹೇಳಿದ್ರೆ ನಾವು ಯಾವಾಗಲೇ ಅವರೊಟ್ಟಿಗೆ ಸಿಗ್ತಾ ಇರಬೇಕು ಅಂತ ಒಂದು ಎಲೆಕ್ಷನ್ ಇದು, ಜಿಲ್ಲಾ ಮತ್ತೆ ಪಂಚಾಯತ್ ಎಲೆಕ್ಷನ್. ಅದಕ್ಕಾಗಿ ಆ ಏರಿಯಾದಲ್ಲಿ ಇರುವಂತಹ ನಮ್ಮ ಕೆಲಸಗಳನ್ನು ನೋಡಿ ಜನರು ನನಗೆ ಸಹಾಯ ಮಾಡ್ತಾರೆ, ನನ್ನನ್ನು ಬೆಂಬಲವಾಗಿ ನಿಲ್ತಾರ ಅಂತ ಹೇಳುವಂತ ಒಂದು ಧೈರ್ಯ ಕೂಡ ನನಗಿದೆ. ಯಾಕಂದ್ರೆ ನ್ಯಾಷನಲ್ ಪಾರ್ಟಿ ಇರ್ತದೆ, ಅವರದಾದಂತ ಒಂದು ವೋಟ್ ಬ್ಯಾಂಕ್ ಕೂಡ ಇರ್ತದೆ. ಆದರೂ ನಾವು ಕೆಳಗಿಂದ ಮಾಡಿದಂತ ಕೆಲಸಗಳನ್ನು ಜನರು ಒಪ್ಪಿದ್ದಾರೆ. ಆ ಜನರೇ ನಮಗೆ ಈಗ ಹೇಳ್ತಿದ್ದಾರೆ ನೀವು ನಿಲ್ಬೇಕಂತ ಹೇಳಿ. ಅದಕ್ಕಾಗಿ ನಾವು ಬಂದೆವು. ಅವರೊಂದು ಬೆಂಬಲ ಈಗ ಒಂದು 2 ದಿವಸದಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ನಾವೊಂದು ಎಲ್ಲಾ ಕಡೆ ಪ್ರಚಾರ ಮಾಡುವಾಗ ರಾಜೇಶ್ ಶೆಟ್ಟರ್, ನಮಗೆ ಗೊತ್ತಿದೆ ನಿಮ್ಮ ಸಿಂಬಲ್ ನಿಮ್ಗೆ ಬೇಕಿತ್ತು, ಅದು ನಿನ್ನೆ ಕೂಡ ಸಿಂಬಲ್ ಬಂತು ನಮಗೆ. ಅದಕ್ಕೆ ಹೇಳಿದ್ದು ಪ್ರಚಾರ ನಿಮ್ಮದು ಜಾಸ್ತಿ ಮಾಡಬೇಕಂತೂ ಕೂಡ ಇಲ್ಲ. ಯಾಕೆ ಎಲ್ಲ ಮನೆಗೆ ಪರಿಚಯ ಇದ್ದೀರಿ ನೀವು ಮಾಡಿದಂತ ಕೆಲಸಗಳು ಎಲ್ಲಾ ಒಂದು ಕಡೆಯಲ್ಲಿ ಕೂಡ, ಎಲ್ಲಾ ಮೆಂಬರ್ ಏರಿಯಾದಲ್ಲಿ ಕೂಡ ನಾನು ಒಂದೊಂದು ಕೆಲಸಗಳನ್ನು ಮಾಡಿದನ್ನು ಜನರು ಈಗಲೂ ಹೇಳ್ತಾರೆ ನೀವು ಮಾಡಿದ್ದೀರಿ ಅಂತ. ಆ ಧೈರ್ಯದಲ್ಲಿ ನಾನು ಮುಂದಕ್ಕೆ ಹೋಗ್ತಿದ್ದೇನೆ. ಬಟ್ ಈಗ ನೀವು ಮಾಡೋದು ಏನು ಇದೆ? ಈ ಜುವಾರಿ ನಗರ ಆಗ್ಲಿ, ಸಂಕೋಳದ ಕಾನ್ಸ್ಟಿಟ್ಯೂನ್ಸಿ, MSC ಕಾಲೇಜ್ ಆಗ್ಲಿ, ಏನ್ ಡೆವಲಪ್ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ? ಸಮಸ್ಯೆಗಳು ನೋಡಿ, ಎಲ್ಲಾ ಸರ್ಕಾರಗಳು ತನ್ನದಾದಂತ ಲೆವೆಲ್ ಅಲ್ಲಿ ಮಾಡ್ತಾ ಇದೆ. ಆದ್ರೆ ನಮ್ಮ ಒಂದು ವಿಷನ್ ಇದೆ ಏನ್ ಮಾಡ್ಬೇಕು ಅಂತ ಹೇಳಿ. ನಾವು ಹೇಳಿದ್ದೇವೆ, ಗಾರ್ಬೇಜ್ ಬಹಳ ಒಂದು ಪ್ರಾಬ್ಲಮ್ಸ್ ಇದೆ ನಮ್ಮ ಜುವಾರಿ ನಗರದಲ್ಲಿ. ಜುವಾರಿ ಆಗ್ಲಿ, MS ಆಗ್ಲಿ, ನಮ್ಮ ಇಡೀ ಸಂಕ್ವಾಲದಲ್ಲಿ ಅಂತೀನಿ ನಾನು, ಗಾರ್ಬೇಜ್ ಪ್ರಾಬ್ಲಮ್ಸ್ ಇದೆ. ಅದಕ್ಕೆ ಏನಾದರೂ ಒಂದು ಒಳ್ಳೆ ಉಪಾಯ ಮಾಡಿ ಅದು ಜನರಿಗೆ, ಯಾಕಂತ ಅಲ್ಲಿ ಸ್ಲಮ್ ಏರಿಯಾ ಅಂತ ಎಲ್ಲರೂ ಅದಕ್ಕೆ ಹೇಳ್ತಾರೆ, ಅದಕ್ಕೋಸ್ಕರ ಅಲ್ಲಿ ಅದ್ರ ಎದುರುಗಡೆನೆ ಗಾರ್ಬೇಜ್ ತಾ ಇದೆ. ಅದು ಏನಾಗುತ್ತೆ, ಜನರಿಗೆ ಅದರಿಂದ ಬಹಳ ಕಷ್ಟಗಳಾಗ್ತಿದೆ. ಸ್ಮೆಲ್ ಬರ್ತಾ ಇದೆ, ಅದರಿಂದ ರೋಗಾಣುಗಳು, ಇಂಥ ಕೀಟಾಣುಗಳು ಎಲ್ಲ ಬರ್ತದೆ, ಅದೆಲ್ಲರೂ ಗೊತ್ತಿರುವಂತ ವಿಷಯ. ಅದರನ್ನು ಒಂದು ಯಾವ ರೀತಿಯಾಗಿ ನಾವು ಅದನ್ನು ಜನರಿಗೆ ಒಂದು ತೊಂದರೆ ಆಗದ ರೀತಿಯಾಗಿ ಮಾಡ್ಬೇಕಂತ ಒಂದು ವಿಷನ್ ಸಹ ನಾವು ಹೇಳಿದ್ದೇವೆ, ಮ್ಯಾನಿಫೆಸ್ಟೋ ಅಲ್ಲಿ ಹಾಕಿದ್ದೇವೆ. ಮತ್ತೆ ಕ್ಲಿನಿಕ್, ನಮಗೆ ಗವರ್ಮೆಂಟ್ ಇಂದ ಒಂದು ಕ್ಲಿನಿಕ್ ಅಲ್ಲಿ ಬೇಕು. ಯಾಕಂದ್ರೆ ಜನಸಂಖ್ಯೆ ಸಾಂಕ್ವಾಲಲ್ಲಿ ಜಾಸ್ತಿಯೇ ಜುವಾರಿ ನಗರದಲ್ಲಿ ಇದೆ. ಅದಕ್ಕೊಂದು ಗವರ್ಮೆಂಟಿನ ಮುಖಾಂತರವಾಗಿ ಒಂದು ಕ್ಲಿನಿಕ್ ಅಲ್ಲಿ ಮಾಡಬೇಕಂತ ಸಹ ಇದೆ. ಮತ್ತೆ ಕ್ರಿಕೆಟ್, ಯಾಕಂತ ಹೇಳಿದ್ರೆ ಗೋಲ್ಡ್ ಮೆಡಲ್ ಕೂಡ ಪಡೆದಂತಹ ಇಡೀ ಗೋವಾ ಸ್ಟೇಟ್ ನಲ್ಲಿ ನಮ್ಮ ಕನ್ನಡದವರು ಜಾಸ್ತಿ ಗೋಲ್ಡ್ ಮೆಡಲ್ ತಂದ್ರು ಲಾಸ್ಟ್ ಇಂಟರ್ನ್ಯಾಷನಲ್ ಗೇಮ್ ನಲ್ಲಿ ಎಲ್ಲ. ಅವರನ್ನು ಕೂಡ ನಾನು ತುಂಬಾ, ಅವರಿಗೆ ಕೂಡ ಆದಷ್ಟು ನನ್ನಲ್ಲಿ ಆಗುವಂತ ಸಹಾಯವನ್ನು ಕೂಡ ಅವರು ಮಾಡಿದೆ. ಅವರಿಗೆ ಆಗಿ ಬೇಕಂದ್ರೆ ಪ್ಲೇ ಗ್ರೌಂಡ್ ಸಹ ನಮ್ಮಲ್ಲಿ ಬಹಳ ಇಲ್ಲ ಅಲ್ಲಿ, ಅದು ಕೂಡ ಫೇಸ್ ಮಾಡ್ತಾ ಇದ್ರೆ ಎಲ್ಲರೂ ಹೇಳ್ತಾರೆ ಸರ್ ಒಂದು ಗ್ರೌಂಡ್ ಬೇಕು. ಅದಕ್ಕಾಗಿ ಕೂಡ ನಾವು ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿದ್ದೇವೆ. ಅದೇ ರೀತಿ ನಮ್ಮ ತುಂಬಾ ಅಂತ ಹೇಳಿದರೆ ಬೇರೆ ನಮ್ಮ ಮಹಿಳೆಯರಿಗೆ ಅಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು ಹಾಲಿನಂತ ಕೊರತೆಗಳು ಕೂಡ ಇದೆ. ಅಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಆಗ್ಲಿ ಏನಾಗ್ಲಿ ಅದು ಕೂಡ ನಾವು ಹೇಳಿದ್ದೇವೆ. ಕಲ್ಚರಲ್ ಭವನ್ ಕೂಡ ನಾವು ಆದಷ್ಟು ನಮ್ಮ ಪ್ರಯತ್ನದಲ್ಲಿ ನಾವು ಅದನ್ನು ಮಾಡ್ತೇವೆ ಅಂತ ಹೇಳಿ ಅಂತ ಒಂದು. ಮತ್ತೆ ಸ್ಮಶಾನ ಭೂಮಿ, ಸ್ಮಶಾನ ಅಂತ ಹೇಳಿದ್ರೆ ನಾವು ನಮ್ಮ ಸಂಕ್ವಾಲಲ್ಲಿ ಏನು ಕೂಡ ಆದ್ರೆ ನಾವು ಹೋಗುದು ವಾಸ್ಕೋಕ್ಕೆ.
ಅದು ಎಲ್ಲರ ಬಾಯಲ್ಲಿದೆ. ಅದು ಕೂಡ ನನ್ನದು ಸಹ ಒಂದೇ ಮಾತದು. ಅದೊಂದು ಆಗುವಂತ ಎಲ್ಲ ಪ್ರಯತ್ನಗಳಲ್ಲೂ ಯಾವುದೇ ರಿಲಿಜನ್ ನೋಡದೆ ಎಲ್ಲರೂ ಒಂದಂತ ಹೇಳಿ ಅದನ್ನು ಕೂಡ ಒಂದು ಮಾಡುವಂತ ವಿಜನ್ ಕೂಡ ನಾನು ಅದರಲ್ಲಿ ಹಾಕಿದ್ದೀನಿ. ಇಂತ ಎಲ್ಲ ನೋಡಿ ಸಮಸ್ಯೆಗಳು ತುಂಬಾ ಇದೆ, ಆದ್ರೆ ನಾವು ಅದರಲ್ಲಿ ಒಂದು 4-5 ಪಾಯಿಂಟ್ ನಾವು ಜನರಿಗೆ ಹೇಳ್ಬೋದು. ಎಲ್ಲ ನಾವು ಮಾಡ್ತೇವೆ ಅಂತ ಹೇಳಿಕ್ಕೆ ಆಗುದಿಲ್ಲ. ನನ್ನಲ್ಲಿ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಅದು 100% ನಾನೊಂದು ಜನರಿಗೆ ವಿಶ್ವಾಸ ಕೊಡ್ಲಿಕ್ಕೆ ಬಯಸ್ತೇನೆ. ಅಂದ್ರೆ ನಾನು ಅದನ್ನು ಮಾಡಿ ತೋರಿಸ್ತೇನೆ ಅಂತ ಹೇಳಿ ನಿಮ್ಮ ಒಂದು ಬೆಂಬಲ ನಮಗೆ ಬೇಕು. ಸರ್ ಈಗ ನೀವು ನಿಂತದ ಮೇಲೆ ಯಾರು ಇಲ್ಲಿ ನೋಡಿ, ನೀವು ಕನ್ನಡಿಗರು ಇಲ್ಲಿ ಬಂದು ನಿಂತು ನೀವು ಕಾಂಟೆಸ್ಟ್ ಮಾಡತ್ತಾರ, ಆದ್ಮೇಲೆ ನಿಮ್ ಮೇಲೆ ಏನಾದ್ರೆ ಪ್ರೆಷರ್ ಏನೋ ಬಂದಿದೆ? ನೋಡಿ, ಪ್ರೆಷರ್ ಅಂತ ಹೇಳಿದ್ರೆ ನಾವು ಒಂದು ನ್ಯಾಷನಲ್ ಪಾರ್ಟಿಯಲ್ಲಿ ಕೆಲಸ ಮಾಡುವಾಗ ಪ್ರೆಷರ್ ಅಂತ ಇರ್ತದೆ. ಆ ಪ್ರೆಷರ್ ಅನ್ನು ನಾನು ನನಗೆ ಸ್ವಂತವಾಗಿ ಬಳಸಬಹುದಿತ್ತು, ಆದ್ರೆ ನಾನು ಅದನ್ನು ಬಳಸಲಿಲ್ಲ. ಯಾಕೆ? ಲಾಭಕ್ಕೋಸ್ಕರ ನಾನು ಮಾಡುವಂತದ್ದು ಅಲ್ಲ. ಯಾಕೆಂತೇಳಿ ಲಾಭಕ್ಕೆ ಬೇಕಾದ್ರೆ ನಾನು ಇದೆಲ್ಲ ನನ್ನ ಕೈಯಿಂದ ದುಡಿದ ಹಣವನ್ನೇ ನಾನು ಹಾಕಿದ್ದೇನೆ, ಮತ್ತೆ ನನಗೆ ಲಾಭ ಯಾಕೆ ಪಡಿಬೇಕು? ಅದಕ್ಕೋಸ್ಕರ ನಾನು ಜನರ ಒಂದು ಚಾಲೆಂಜಿನಲ್ಲಿ ಹಾಗೂ ಜನರ ಒಂದು ಸೇವೆಗೋಸ್ಕರ ಅದನ್ನೆಲ್ಲ ಬದಿಗಿಟ್ಕೊಂಡು ನಾನು ನಿಮ್ಮ ಸೇವಕ, ನಾನು ನಿಮ್ಮ ಮನೆ ಮಗ ಅಂತ ಹೇಳಿ ಎಲ್ಲಾ ಕಡೆ ನನಗೊಂದು ಬೆಂಬಲ ಸಿಗುವುದರಿಂದ ಅದನ್ನೆಲ್ಲ ಒಂದು ನಾನು ಆದಷ್ಟು ಸೈಡಲ್ಲಿ ಇಟ್ಕೊಂಡು ಮುಂದಕ್ಕೆ ಸರಿಯುವಂತ ಇದನ್ನು ದಾರಿಯನ್ನು ಹುಡುಕಿದ್ದೇನೆ. ಸರ್, ಮತ್ತೊಂದು ಜನರು ಒಂದು ಕನ್ಫ್ಯೂಸ್ ಆಗಿದ್ದಾರೆ. ಯಾಕಂದ್ರೆ ರಾಜೇಶ್ ಶೆಟ್ಟಿ ಅವರು ಗೋವಾ ಬಿಜೆಪಿ ಕರ್ನಾಟಕ ಸೆಲ್ದು ಕಾರ್ಯದರ್ಶಿ ಅಂದು, ಸೌತ್ ಗೋವಾದು ಕಾರ್ಯದರ್ಶಿ ಅಂದು ಕಾರ್ಯ ಮಾಡುತ್ತಿದ್ರು. ಅವರು ಇಷ್ಟು ಕಾರ್ಯ ಮಾಡ್ತಿದ್ದಾಗೆ ಬಿಜೆಪಿ ಅವ್ರಿಗೇನೋ ಮೋಸ ಮಾಡಿದೆ, ಧೋಕ ಮಾಡಿದೆ ಅಂದು ಹೇಳಿ ಯಾಕೆ ಇಂಡಿಪೆಂಡೆಂಟ್ ನಿಲ್ತಾರ ಅಂದು ಒಂದು ಕ್ವಶನ್ ಇದೆ ಅವರಿಗೆ. ಇಲ್ಲ, ನಾನು ನೋಡಿ ನ್ಯಾಷನಲ್ ಪಾರ್ಟಿ ಬಗ್ಗೆ ನಾನು ಏನು ಮಾತಾಡಕ್ ಹೋಗುದಿಲ್ಲ. ಯಾಕೆಂತ ಹೇಳಿದ್ರೆ ನಾವು ಅಭಿವೃದ್ಧಿ ಕಡೆ ನಾವು ಹೋಗುವವರು. ನಾವು ಅಭಿವೃದ್ಧಿಗೋಸ್ಕರ ನಾವು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಯಾವ ರೀತಿ ನರೇಂದ್ರ ಮೋದಿ ಅವರ ಒಂದು ಮಾತು ಇದೆ, ಅದರಲ್ಲಿ ನಾವು ಕೆಲಸ ಮಾಡಿದವರು. ಅದಕ್ಕಾಗಿ ನಾವು ಪಾರ್ಟಿ ಬಗ್ಗೆ ಮಾತಾಡೋದಂತ ಹೇಳಿದ್ರೆ ಅವರು ಕೂಡ ಏನಾದ್ರೂ ಯೋಚನೆ ಮಾಡಿ ನಿರ್ಣಯ ಇರಬಹುದು ಅಂತೇಳಿ ನನ್ನ ಅನಿಸಿಕೆ. ಅದಕ್ಕಾಗಿ ನನಗಾಗಿ ನನ್ನ ಒಂದು ಬೆಂಬಲ ಇದೆ ಅಂತೇಳಿ ನನ್ನ ಒಂದು ಕ್ಯಾಲ್ಕುಲೇಷನ್ ಇತ್ತು. ಯಾಕೆ? ನಾನು ಇಷ್ಟು ಕೆಲಸ ಮಾಡಿದ್ದೇನೆ, ಆ ಕ್ಯಾಲ್ಕುಲೇಷನ್ ಅಲ್ಲಿ ನಾನು ಅಭ್ಯರ್ಥಿಯಾಗಿ ನಾನು ನಿಲ್ಬೇಕಂತೇಳಿ ತೀರ್ಮಾನ ಮಾಡಿದ್ದೇನೆ. ಜನರಿಂದಾನೇ ಜನರು ಹೇಳಿದ್ಮೇಲೆ ನೀವು ಡಿಸೈಡ್ ಮಾಡಿದ್ರ? ಹೌದೌದು, ಜನರೇ ಹೇಳಿದ್ರು ನೀವು ನಿಲ್ಬೇಕು, ನೀವು ಒಳ್ಳೆ ಕೆಲಸ ಮಾಡಿದ್ದೀರಿ, ಪಾರ್ಟಿಯಲ್ಲಿ ಎತ್ಕೊಂಡು ಮಾಡಿದ್ದೀರಿ. ನಾನಂದೆ ಮಾಡೋಣ, ನಾವು ಇಂಡಿಪೆಂಡೆಂಟ್ ಇದ್ದೇನೆ, ನಾನು ಯಾವ ಪಕ್ಷಕ್ಕೆ ಹೋಗ್ಲಿಲ್ಲ. ಇವತ್ತು ನಾವು ಸ್ವತಂತ್ರವಾಗಿ ನಿಂತೇನೆ. ಯಾಕೆ? ಸ್ವತಂತ್ರವಾದ ನನ್ನನ್ನು ನಂಬಿ ಇರುವವರು ಎಷ್ಟು ಜನ ಇದ್ದಾರೆ, ನನ್ನಲ್ಲಿ ಏನಾದ್ರೂ ಮಾಡುವಂತ ಕ್ಷಮತೆ ಇದೆ ಅಂತ ಗೊತ್ತಿರೋರು ಎಷ್ಟು ಮಂದಿ ಇದ್ದಾರೆ, ಹಾಗೂ ನಾನು ಇಷ್ಟು ತನಕ ಮಾಡಿದಂತ ಕೆಲಸವನ್ನು ನಂಬಿದವರು ಎಷ್ಟಿದ್ದಾರೆ ಅಂತ ಹೇಳಿ ಅಷ್ಟೇ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದರಿಂದ ನಮಗೆ ಏನು ಸಿಗಬಹುದು ಆ ಒಂದು ಅವರ ಒಂದು ಆವಾಜನ್ನು ನಾವು ಸರ್ಕಾರದ ಮುಖಾಂತರ ಒಂದು, ಯಾಕೆಂತ ಹೇಳಿದ್ರೆ ನಾವು ಎಷ್ಟು ಕೂಡ ಸಮಾಜ ಸೇವೆ ಮಾಡಿದ್ರೆ ನಮಗೊಂದು ಅಧಿಕಾರ ಇರುವಾಗಲೇ ನಾವು ಏನಾದ್ರೂ ಕೆಲಸ ಮಾಡಬಹುದು. ಅದಕ್ಕಾಗಿ ಈ ಪ್ರಯತ್ನಕ್ಕೆ ನಾನು ಬಂದೆ. ಯಾವತ್ತೊಂದು ಅಧಿಕಾರ ಇವರೆಲ್ಲ ಕೊಟ್ರೆ ಇವರಿಗೋಸ್ಕರ ಧ್ವನಿ ಎತ್ತುವಂತ ಕೆಲಸವನ್ನು ನಾನು 100% ಮಾಡ್ತೇನೆ ಅಂತ ಹೇಳಿ. ನೀವು ಸ್ಟ್ಯಾಂಡ್ ನಿಂತ ಮೇಲೆ ಯಾವ ನ್ಯಾಷನಲ್ ಪಾರ್ಟಿ, ನೀವು ಬಿಜೆಪಿ ಅಂತ ಬಿಜೆಪಿ ಪಾರ್ಟಿದಿಂದ ಇಲ್ಲ ಬಿಜೆಪಿ ಪ್ರೆಸಿಡೆಂಟ್ ದಿಂದ ನಿಮ್ಗೆ ಏನೋ ಕಾಲ್ ಕರೆಗಳನ್ನು ಏನು ಸ್ವೀಕಾರ ಮಾಡಿ ಅದೆಲ್ಲ ಇರ್ತಾವಲ್ಲ, ಅದು ಗೊತ್ತಿರುವಂತ ವಿಷಯ. ಯಾಕಂತೇಳಿ ನ್ಯಾಷನಲ್ ಪಾರ್ಟಿಯಲ್ಲಿ ಇರುವಾಗ ಎಲ್ಲ ನಮ್ಮ ಅಧಿಕಾರದಲ್ಲಿ ಇರುವಂತವರು ಎಲ್ಲರೂ ನಮಗೆ ಕಾಲ್ ಮಾಡ್ತಾರೆ. ಆದ್ರೆ ನಾನು ಹೆಸರನ್ನು ಹೇಳಲಿಕ್ಕೆ ಬಯಸುದಿಲ್ಲ. ಇರ್ಲಿ, ನಮಗೆ ಅಂತೂ ಅವರ ಕೂಡ ನಾವು ಕೆಲಸ ಮಾಡಿದವರೇ. ಅದಕ್ಕಾಗಿ ನಾವು ಅದನ್ನ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಬಟ್ ನಿಮ್ಗೆ ಹಿಂದೆ ತಗೋಂದು ಕಾಲ್ ಬಂದಿದ್ದು? ಹೌದೌದು, ಹಿಂದೆ ತಗೊಳ್ಬೇಕಂತ ನನಗೆ ಸುಮಾರು ಸಲ ಬಂದಿದೆ, 1-2 ಸಲ. ನೀವು ಹಿಂದಕ್ಕೆ ಸರಿರಿ, ಬೆಂಬಲವಾಗಿ ನಿಲ್ಲಿರಿ. ನಾನಂದೆ ಬೆಂಬಲವಾಗಿ ನಿಲ್ತೇನೆ, ಆದರೆ ನಮ್ಮ ಜನರ ಭವಿಷ್ಯಕ್ಕೆ ನಾನು ಇಷ್ಟು ದಿವಸ ಕೆಲಸ ಮಾಡಿದ ಆ ಒಂದು ಸ್ವರವನ್ನು ನಾಳೆ ನಾನು ಯಾವ ರೀತಿಯಾಗಿ ಇನ್ನೊಮ್ಮೆ ಮುಟ್ಟಿಸುವೆ ನಾನು ಸರ್ಕಾರಕ್ಕಂತ ನಾನು ಯೋಚಿಸ್ತಿದ್ದೆ. ಅವಾಗ ನನಗೆ ಆಯ್ತು, ನನ್ನ ಮುಖಾಂತರವೇ ಇದು ಹೋದ್ರೆ ಅದಕ್ಕೊಂದು ಇನ್ನೊಂದು ನಮಗೆ ಒಂದು ಜನರಿಗೆ ಕೂಡ ಒಂದು ಧೈರ್ಯ ಬರ್ತದೆ. ಈಗ ನಾನು ಮತ್ತೊಬ್ಬನಿಗೆ ಸಹಾಯ ಮಾಡಂತ ಹೇಳಿದ್ರೆ ಅವರ ಜವಾಬ್ದಾರಿ ಕೂಡ ನನಗೆ ತಗೊಳ್ಬೇಕಲ್ವಾ. ಅದಕ್ಕಾಗಿ ನನ್ನಲ್ಲಿ ಆಗುವನ್ನ ಜವಾಬ್ದಾರಿ ನಾನು ತಗೊಳ್ತೇನೆ ಅಂತೇಳಿ ನಾನು ಮುಂದಕ್ಕೆ ಬಂದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ನ್ಯಾಷನಲ್ ಏನೋ ಬಿಗ್ ಪಾರ್ಟಿ ಇದೆ, ಅವ್ರ ಜೊತೆ ನಿಮ್ಮದು ಯಾವ ತರ ಒಂದು ಫೈಟ್ ನೋಡ್ತಾರ? ಕಾಂಪಿಟಿಷನ್ ಫೈಟ್ ಅಂತ ಹೇಳಿದ್ರೆ ನೋಡಿ, ನಾವು ಮಾಡಿರುವಂತ ಕೆಲಸವೇ ನಮಗೆ ಫೈಟ್, ಬೇರಂತ ಏನಿಲ್ಲ. ಮತ್ತೆ ಒಂದು ಸಮಾಜ ಜಾಸ್ತಿಯಲ್ಲಿ ಇರುವುದರಿಂದ ಅವರಿಗಾಗಿ ಏನು ಮಾಡಿದಾರ ಅಂತ ಒಂದು ಸ್ಲಮ್ ಏರಿಯಾ ಯಾಕೆ ಬೆಳವಣಿಗೆ ಆಗ್ಲಿಲ್ಲ, ಯಾಕೆ ಡೆವಲಪ್ ಆಗ್ಲಿಲ್ಲ, ಸುಮಾರು ಸಮಸ್ಯೆಗಳಿದೆ. ಮೀಡಿಯಾದವರಿಗೆ ಗೊತ್ತಿದೆ, ಅದು ಎಷ್ಟೋ ಸಮಸ್ಯೆಗಳಿದೆ. ಅದನ್ನು ನಾವೇ ನಮ್ಮ ಮನೆಯವನಿಗೆ ನಾವು ತಂದ್ರೆ ಅವನಿಗೆ ಗೊತ್ತಿರ್ತದೆ ಅಲ್ಲಿ ಏನ್ ಕೆಲಸ ಮಾಡ್ಬೇಕಂತ ಹೇಳಿ. ಅದಕ್ಕಾಗಿ ನಾನೇ ಬರ್ತೀನಿ ನಿಮ್ಮ ಮನೆಗೆ ಅಂತ ಹೇಳಿ ನಾನು ನಿಲ್ಲುವಂತ ಒಂದು ಇದನ್ನು ಮಾಡಿದ್ದೇನೆ. ಓಕೆ, ಮತ್ತೊಂದು ಶಿವಾನಂದ್ ಬಿಂಗ್ ಅವರೇ, ಈಗ ನೀವು ಜವಾಹರನಗರ ಕನ್ನಡ ಸಂಘದ ಪ್ರೆಸಿಡೆಂಟ್ ಕೂಡ ಇದ್ದಾರೆ. ಯಾವ ತರ ಒಂದು ನಮ್ ಗೋವಾ ಕನ್ನಡಿಗರ ಒಂದು ಅಭ್ಯರ್ಥಿ ಜಿಲ್ಲಾ ಪಂಚಾಯತ್
ಕನ್ನಡ ಸಂಘ ಸಂಸ್ಥೆದಿಂದ ಎಷ್ಟು ಸಪೋರ್ಟ್ ಸಿಗುತ್ತೆ ಅವ್ರಿಗೆ? ಕನ್ನಡ ಪರ ಸಂಘಟನೆಗಳು ಅನ್ನೋಕ್ಕಿಂತಲೂ ಅಲ್ಲಿರುವಂಥ ಎಲ್ಲ ಆ, ಏನು ಸಂಘಟನೆಗಳದಾವ ಎಲ್ಲ ಸಮಾಜದ್ದು. ಈಗ ಗೋವಾದ ಕೆಲವೊಂದು ಮೂಲ ಗೋವಾದವ್ರ ಕೆಲವೊಂದಿಷ್ಟು ಸಂಘಟನೆಗಳದಾವ, ಅವರು ಕೂಡ ಇವ್ರಿಗೆ ಬೆಂಬಲ ಘೋಷಣೆ ಮಾಡಿದ್ದಾರೆ. ಮತ್ತು ಉತ್ತರ ಭಾರತೀಯರ ಒಂದು ಸಂಘ ಸಂಸ್ಥೆಗಳು ಅವರು ಕೂಡ ಬೆಂಬಲ ಘೋಷಣೆ ಮಾಡಿದ್ದಾರೆ. ಮತ್ತು ನಮ್ಮ ಕಾರವಾರದ ಅನೇಕ ಕಾರವಾರದ ಒಂದಿಷ್ಟು ಕನ್ನಡ ಪರ ಸಂಘಟನೆಗಳು ಅವರು ಕೂಡ ಇವರಿಗೆ ಬೆಂಬಲ ಘೋಷಣೆ ಮಾಡಿದ್ದಾರೆ. ಎಲ್ಲ ಸರ್ವ ಸಮಾಜದ ಒಂದು ಬೆಂಬಲಿತ ಅಭ್ಯರ್ಥಿಯಾಗಿ ಇವತ್ತು ಅವರು ಕಣಕ್ಕಿಳಿದಿದ್ದಾರೆ. ಕನ್ನಡಿಗರದಂತೂ ಮೊದಲೇ ಇದೆ, ಅದ್ರ ಜೊತೆ ಎಲ್ಲ ಸಮಾಜದ ಬೆಂಬಲವೂ ಕೂಡ ಅವ್ರಿಗಿದೆ. ಚುನಾವಣೆ ಯಾವ ರೀತಿ ಇದೆಯಪ್ಪ ಅಂತಂದ್ರೆ, ಈ ಎಲ್ಲ ಜನರು ಗಪ್ಚುಪ್ ಅವತ್ತಿನ ದಿವಸ ಹೋಗಿ ಇವರಿಗೆ ಮತದಾನ ಹಾಕುವಂತ ಒಂದು ಅಲೆ ಆ ಒಂದು ಭಾಗದೊಳಗೆ ಎದ್ದಿದೆ. ಆ ಅಲೆ ಮುಂಬರುವ ಡಿಸೆಂಬರ್ 22ಕ್ಕೆ ರಾಜೇಶ್ ಶೆಟ್ರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಒಂದು ಜಿಲ್ಲಾ ಪಂಚಾಯತಿಯ ನಮ್ಮ ಮೊಟ್ಟ ಮೊದಲ ಕನ್ನಡಿಗರು ಆಗುವಂತ ಒಂದು ಸಂದರ್ಭಕ್ಕಾಗಿ ನಾವು ಕಾಯ್ತಾ ಇದ್ವಿ. ಅದು ಆಗುವುದು ಶತಸಿದ್ಧ ನಿಶ್ಚಿತ. ಒಂದ್ ಸಂದೇಶ ಕೊಡಿ, ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ ಒಂದು ವೋಟರ್ಗೆ? ಹೊರಗೆ ಬರೋದು ನಾನು ಏನಪ್ಪಾ ಅಂತಂದ್ರ ರಾಜೇಶ್ ಶೆಟ್ರು ನಿಮ್ಮೆಲ್ಲರ ಮನೆ ಮಾತ ಆದಂತ ವ್ಯಕ್ತಿಗಳು. ನಿಮ್ಮ ಪ್ರತಿಯೊಂದು ಕಷ್ಟ ಸುಖಗಳಲ್ಲಿ ಭಾಗಿಯಾದಂತ ವ್ಯಕ್ತಿ. ಅವರು ನಮ್ಮೆಲ್ಲರ ಒಂದು ಪ್ರತಿನಿಧಿ. ಅವರ ಒಂದು ಗೆಲುವು ನಮ್ಮೆಲ್ಲರ ಗೆಲುವು. ಅವರ ಮುಂಬರುವ ಡಿಸೆಂಬರ್ 20ನೇ ತಾರೀಕಿಗೆ ನಾವು ನೀವೆಲ್ಲರೂ ಸೇರಿ ಒಂದು ಅತಿ ಹೆಚ್ಚು ದಾಖಲೆಯ ಮತದಾನದೊಳಗೆ ಅವ್ರನ್ನ ಬೆಂಬಲ ಮಾಡೋಣ. ಅವರಿಗೆ ಮತದಾನ ಮಾಡಿ ಅವ್ರನ್ನ ನಮ್ಮ ಕನ್ನಡಿಗರ ಪ್ರತಿನಿಧಿಯಾಗಿ ಮೊಟ್ಟ ಮೊದಲ ಪ್ರತಿನಿಧಿಯಾಗಿ ಅವ್ರನ್ನ ಇಲ್ಲಿಂದ ಕಳಿಸೋಣ. ನಿಮ್ಮೆಲ್ಲರ ಬೆಂಬಲ ಬೇಕು. ರಾಜೇಶ್ ಶೆಟ್ರ್ ಏನಾದ್ರು ಗೆದ್ರೆ ಅದು ಕನ್ನಡಿಗರ ಗೆಲುವು, ರಾಜೇಶ್ ಶೆಟ್ರ್ ಏನಾದ್ರು ಸೋತ್ರೆ ಅದು ಕನ್ನಡಿಗರ ಸೋಲು. ಕನ್ನಡ ಗೆಲ್ಬೇಕು, ಕನ್ನಡ ಉಳಿಬೇಕು ಅಂದ್ರೆ ರಾಜೇಶ್ ಶೆಟ್ರ್ ಗೆಲ್ಬೇಕು. ಇದು ನಮ್ಮ ಜುವಾರಿ ನಗರದ ಸ್ಪೆಷಲ್ ಆಗಿ ಕನ್ನಡಿಗರು ನಾನೊಂದು ಮೆಸೇಜ್ ಅನ್ನು ಕೊಡ್ತಾ ಇದ್ದೀನಿ. ಒಂದ್ ರೀತಿ ಹೇಗಿದೆಯಪ್ಪ ಅಂತಂದ್ರ ವಾತಾವರಣ ಬಹಳ ಒಂದು ಅನುಕೂಲಕರ ವಾತಾವರಣ ಐತಿ. ನೀವೆಲ್ಲರೂ ನಮ್ಮೊಟ್ಟಿಗೆ ನಿಲ್ಲಿ, ನಾವು ನಿಮ್ಮೊಟ್ಟಿಗೆ ಇದೀವಿ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೇನೆ. ಮತದಾರರಿಗೆ ಏನು ಒಂದು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತಾರೆ? ನೋಡಿ, ಸಂದೇಶವಿಷ್ಟೇ. ನಮ್ಮ ಜುವಾರಿ ನಗರಕ್ಕೆ ಸ್ಲಮ್ ಏರಿಯಾ ಅಂತ ಹೇಳಿ ಒಂದು ಹೆಸರುವಾಸಿ ಅಂತ ಒಂದು ಶಬ್ದ ಇದು ಎಲ್ಲರ ಇದರಲ್ಲಿ. ಈ ಸ್ಲಮ್ ಏರಿಯಾವನ್ನು ಬದಲಾಯಿಸಬೇಕಂತ ಹೇಳುವಂತಹ ನನ್ನ ಒಂದು ವಿಷನ್ ಇದೆ. ಅದು ಯಾವ ರೀತಿ ಅಂತ ಹೇಳಿದ್ರೆ, ಅಲ್ಲಿ ಎಷ್ಟೋ ಒಳ್ಳೆ ಒಳ್ಳೆ ಎಜುಕೇಟೆಡ್ ಜನಗಳಿದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಶಿಕ್ಷಕರಿದ್ದಾರೆ, ಶಿಕ್ಷಕಿಯರಿದ್ದಾರೆ ಅಂತ ಒಳ್ಳೆ ಒಳ್ಳೆ ನಮ್ಮ ಕೆಲಸ ಮಾಡಿದಂತ ಒಳ್ಳೊಳ್ಳೆ ವಿದ್ಯೆಯಲ್ಲಿ ಮುಂದಕ್ಕೆ ಹೋದವರಿದ್ದಾರೆ. ಆದರೆ ಅವರಿಗೊಂದು ಏನು ಮಾತು ಬರೋದು, ನೀವು ಎಲ್ಲಿ ಇರ್ತೀಯ ಅಂತ ಹೇಳಿದ್ರೆ ಆ ಸ್ಲಮ್ ಏರಿಯಾದಲ್ಲಿ ಇರ್ತೀಯ ಅಂತಲ್ಲಿ. ಅದಕ್ಕೋಸ್ಕರ ಸ್ಲಮ್ ಏರಿಯಾವನ್ನು ಯಾವ ರೀತಿ ನಾವು ಬದಲಾಯಿಸಬಹುದು, ಅದಕ್ಕೋಸ್ಕರ ನಾವು ಒಳ್ಳೆಯ ರೋಡ್ಸ್, ಒಳ್ಳೆಯ ನಾವು ಗಟರ್ಸ್, ಒಳ್ಳೆಯ ನಾವು ಫುಟ್ಪಾತ್, ಒಳ್ಳೆಯ ಒಂದು ಆ ಒಂದು ಏರಿಯಾದಲ್ಲಿ ಇರುವಂತಹ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಬೇಕಾದ್ರೆ ಒಂದು ಗ್ರೌಂಡ್, ಅವರಿಗೆ ಬೇಕಾಗುವಂತ ಹೆಲ್ಪ್ ಆಗುವಂತಹ ಒಂದು ಕ್ಲಿನಿಕ್, ಇಂಥದ್ದೆಲ್ಲ ಬಂದ್ರೇನೆ ನಾವು ಆ ಸ್ಲಮ್ ಅಂತ ಹೆಸರನ್ನು ನಾವು ಬೇರೆ ಮಾಡಬಹುದು. ಅದೇ ನನ್ನ ಗುರಿ, ಮೊದಲನೇ ಗುರಿ ಅಂತ ಹೇಳಿದ್ರೆ ಅದೇ. ಲಾಸ್ಟ್ ಗುರಿ ಕೂಡ ನನ್ನ ಅದೇ. ನಮ್ಮ ಈ ಸ್ಲಮ್ ಅಂತ ಹೇಳುವ ಹೆಸರು ಹೋಗಬೇಕು. ನಾವು ಕೂಡ ಒಂದು ಮನುಷ್ಯರೇ, ನಾವು ಕೂಡ ಮನುಷ್ಯರಿರುವಂತಹ ಒಂದು ಜಾಗದಲ್ಲಿ ಇರ್ತೇವೆ. ಆದರೆ ಆ ಒಂದು ಹೆಸರು ನಮ್ಮಲ್ಲಿಂದ ಹೋಗ್ಬೇಕಂತ ಹೇಳುವಂತ ಪ್ರಯತ್ನ ನಂದಿದೆ. ಎಲ್ಲರೂ ಕೂಡಿ ನಮಗೆ ಕ್ಯಾಮರಾ, ನಮ್ಮ ಚಿಹ್ನೆ ಕ್ಯಾಮರಾ ಇದೆ. ಅದಕ್ಕೆ ನಿಮ್ಮ ಮತವನ್ನು, ಅಮೂಲ್ಯ ಮತವನ್ನು 5ನೇ ನಂಬರ್ ನಮ್ಮ ರಾಜೇಶ್ ಶೆಟ್ಟಿ ಕ್ಯಾಮರಾಕ್ಕೆ ಒತ್ತಿ ನನಗೆ ನೀವೆಲ್ಲರೂ ಗೆಲ್ಲಿಸಿ ತರಬೇಕಂತ ಹೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತಿದ್ದೇನೆ.